ಕ್ರೈಮ್ ಅನ್ನೋದು ಒಂದು ಹೊಸ ರೂಪವನ್ನ ಪಡೆದಿದೆ, ಅದೇ ಸೈಬರ್ ಕ್ರೈಮ್. ಸೊ 10,000, 20,000, 30,000, 50,000 ಲ್ಯಾಕ್ಸ್ ಆ ಟೈಪಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಎಲ್ರಿಗೂ ಈಗ ಏನಂತಂದರೆ ಮನಿ ಡಬ್ಲಿಂಗ್ ಮಾಡಬೇಕು ಅನ್ನೋದು ಅದೇ ಮೇಯ್ನ್ ಕಾನ್ಸೆಪ್ಟ್ ಎಲ್ಲರಿಗೂ. ಹಾಯ್, ಹಲೋ, ನಮಸ್ಕಾರ. ಈ ಚಾನಲ್ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ SD. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಈ ಒಂದು ಚಾನಲ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ. ಇವತ್ತು ಒಂದು ವಿಶೇಷ ಸಂದರ್ಶನ ಅಥವಾ ವಿಶೇಷವಾದಂಥ ಒಂದು ವಿಡಿಯೋನ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ, ಈಗ ಕ್ರೈಮ್ ಅನ್ನೋದು ಒಂದು ಹೊಸ ರೂಪವನ್ನ ಪಡೆದಿದೆ, ಅದೇ ಸೈಬರ್ ಕ್ರೈಮ್. ಏನಿದು ಸೈಬರ್ ಕ್ರೈಮ್ ಅಂದ್ರೆ, ಮತ್ತೆ ಯಾರ್ಯಾರು ಇದಕ್ಕೆ ಬಲಿಪಶುಗಳಾಗ್ತಾರೆ, ಅದರಲ್ಲೂ ಯಾವ್ಯಾವ ವಿಧಗಳಿಂದ ನಮ್ಮ ಗಮನವನ್ನು ಬೇರೆ ಎಡೆ ಸೆಳೆದು ನಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನು ದೋಚ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ತುಮಕೂರಿನ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ನ ಪೊಲೀಸ್ ಕಾನ್ಸ್ಟೇಬಲ್ ಅವರಾದಂತಹ ಹರೀಶ್ ಅವರು ಬಂದು ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ಅದರ ಕೆಲವೊಂದು ಹೈಲೈಟ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾಕಂದ್ರೆ ಕಾಲ ಬದಲಾದಂತೆ ಕಳ್ಳರು ಬದಲಾಗ್ತಾ ಇದ್ದಾರೆ, ಕಳ್ಳರು ಅಪ್ಡೇಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಡಿಜಿಟಲ್ ಕರೆನ್ಸಿನ ಹ್ಯಾಂಡಲ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು, ಈಗಂತೂ ಡಿಜಿಟಲ್ ಕರೆನ್ಸಿಯಾಗಿ UPI ಪೇಮೆಂಟ್ಸ್ಗಳೆಲ್ಲ ನಾವು ಮಾಡ್ತಾ ಇರ್ತೀವಿ. ಸುಮಾರು ಸ್ಮಾರ್ಟ್ ಫೋನ್ಗಳನ್ನ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. ಆ ಸ್ಮಾರ್ಟ್ ಫೋನ್ಗಳಲ್ಲಿ ಲಿಂಕ್ಗಳು ಬರ್ತಾ ಇದೆ, APK ಫೈಲ್ಗಳು ಬರ್ತಾ ಇದೆ, OTPಗಳು ಬರ್ತಾ ಇದೆ. ಸೊ ಎಲ್ಲದರ ನಡುವೆ ನಮಗೆ ಅವೇರ್ನೆಸ್ ಬೇಕು, ಒಂದು ಅರಿವು ಬೇಕು. ಎಲ್ಲೆಲ್ಲಿ ನಮ್ಮ ದುಡ್ಡು ಪೋಲಾಗಬಹುದು, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ದುಡ್ಡುಗಳನ್ನ ಸೆಳೆಯೋದಕ್ಕೆ ಕಳ್ಳರು ಪ್ಲಾನ್ ಮಾಡ್ತಾರೆ ಅಂತ ಕೆಲವೊಂದು ವಿಚಾರಗಳನ್ನ ಈ ಒಂದು ಪೊಲೀಸ್ ಅವರು ನಮ್ಗೆ ಅಲರ್ಟ್ ಮಾಡಿದ್ದಾರೆ. ಅದರ ಕೆಲವೊಂದು ಹೈಲೈಟ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ SD. ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮತ್ತೆ ಜೀವನ ಶೈಲಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಈ ಚಾನಲ್ ಡಿಸ್ಕಸ್ ಮಾಡ್ತೀವಿ. ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ಬಂದು ಹರೀಶ್ ಅಂತ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ನಿಮ್ಮದು ತುಂಬ ಪ್ರೀಶಿಯಸ್ ಟೈಮ್ ಇದೆ ಸರ್. ಯಾಕೆಂದರೆ ಡಾಕ್ಟರ್ಸ್ದು ವರ್ಕ್ ಯಾವ ಟೈಪ್ ಇದೆ ಅಂತ ನನಗೂ ಸ್ವಲ್ಪ ಗೊತ್ತಿದೆ. ಸೊ ಹಾಗಾಗಿ ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು 15-30 ಮಿನಿಟ್ಸಲ್ಲೇ ನಾನು ಅರ್ಧಷ್ಟು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲೂ ಈಗ ಏನು ಟ್ರೆಂಡ್ ನಡೀತಾ ಇದೆ ಫ್ರಾಡ್ಸಲ್ಲಿ, ಅದು ಆನ್ಲೈನ್ ಫ್ರಾಡ್ಸಲ್ಲಿ ಏನು ಟ್ರೆಂಡ್ ನಡೀತಾ ಇದೆ, ಸೊ ಅಷ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಸೊ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಅದನ್ನು ನಿಮ್ಮೊಳಗಡೆನೆ ನೀವು ಇಟ್ಕೋಬೇಡಿ ಸರ್. ಯಾಕೆಂದರೆ ಇದನ್ನು ನೀವು ಎಷ್ಟು ಸ್ಪ್ರೆಡ್ ಮಾಡ್ತೀರಾ, ಎಷ್ಟು ಶೇರ್ ಮಾಡ್ತೀರಾ, ಅಷ್ಟು ಸೈಬರ್ ಕ್ರೈಮ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಸೈಬರ್ ಕ್ರೈಮ್ ಕಮ್ಮಿ ಆಗಬೇಕು ಅಂತಂದರೆ ಮೇಯ್ನ್ ರೀಸನ್ ಬಂದು ಅವೇರ್ನೆಸ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸೈಬರ್ ಕ್ರೈಮ್ ಕಮ್ಮಿ ಆಗಲ್ಲ. ಯಾಕೆಂದರೆ ನಾವು ಒಂದು ಅವೇರ್ನೆಸ್ ನಾವು ರೆಡಿ ಮಾಡಿದ್ದೀವಿ ಅಂತಂದರೆ ಸೈಬರ್ ಕ್ರೈಮ್ನವ್ರು ಏನು ಮಾಡ್ತಾರೆ, ಅವರು ಇನ್ನೊಂದು ಥರದ ಆಲ್ಟರ್ನೇಟ್ ವೇನ ಅವರು ಆಲ್ರೆಡಿ ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಎಷ್ಟು ಫಾಸ್ಟಾಗಿ ನಾವು ಪಬ್ಲಿಕ್ನ ರೀಚ್ ಆಗ್ತೀವಿ, ನಾವು ಅಫಿಷಿಯಲ್ಸ್ನ ರೀಚ್ ಆಗ್ತೀವಿ, ಎಷ್ಟು ಜನ ವಿಕ್ಟಿಮ್ಸ್ಗಳನ್ನ ನಾವು ರೀಚ್ ಆಗ್ತೀವಿ, ಅದ್ರ ಮೇಲೆ ನಾವು ಸೈಬರ್ ಕ್ರೈಮ್ನ ಕಮ್ಮಿ ಮಾಡ್ಬೋದು. ಸೊ ಈಗ ನಡೀತಾ ಇರೋದೇನಂತಂದರೆ, ನಾವು ನೋಡಿರೋ ಪ್ರಕಾರ ತುಂಬ ಕಂಪ್ಲೇಂಟ್ಸು ಡಾಕ್ಟರ್ಸ್, ಇಂಜಿನಿಯರ್ಸು, ಆಮೇಲೆ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರ್ಯಾರಿದ್ದಾರೆ, ಸೊ ಇವರೇ ಅಲ್ಲಿ ವಿಕ್ಟಿಮ್ಸ್ ಆಗ್ತಾ ಇದ್ದಾರೆ ಸೈಬರ್ ಕ್ರೈಮಲ್ಲಿ. ಸೊ ಅದಕ್ಕೋಸ್ಕರ ನಾನು ಡಾಕ್ಟರ್ ಸರ್ನ ನಾನು ಕೇಳ್ಕೊಂಡಾಗ, ಸರ್ ಈ ಥರ ಒಂದು ಮಾಡೋಣ, ನಾವು ಎಲ್ಲ ಡಾಕ್ಟರ್ಸ್ ಜೊತೆ ಒಂದ್ಸಲಿ ತಗೋಬೇಕು ಅವೇರ್ನೆಸ್ ಪ್ರೋಗ್ರಾಮ್ ಅಂತಂದಾಗ ಸರ್ ತುಂಬ ಹೆಲ್ಪ್ ಮಾಡಿ ಇವತ್ತು ನಮಗೊಂದು ಟೈಮ್ ಮಾಡಿಕೊಟ್ಟಿದ್ದಾರೆ. ಸೊ ಈಗ ನಡೀತಾ ಇರೋ ಅಂಥ ಒಂದು ಟ್ರೆಂಡಿಂಗ್ ಫ್ರಾಡ್ ಹೇಳ್ತೀನಿ, ಒಂದು ಟಾಸ್ಕ್ ಫ್ರಾಡ್ ಅಂತ ಸರ್. ಸೊ ಈ ಟಾಸ್ಕ್ ಫ್ರಾಡ್ ಯಾವ ಟೈಪ್ ಅಂತಂದರೆ, ನಿಮಗೆ ವಾಟ್ಸಪ್ ಮೂಲಕ ಫಸ್ಟ್ ನಿಮಗೆ ಒಂದು ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಬರುತ್ತೆ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಎನಿ ಪಾರ್ಟ್ ಟೈಮ್ ಜಾಬ್? ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ಅದರ್ವೈಸ್ ಪ್ಲೀಸ್ ಟೆಕ್ಸ್ಟ್ ಮೀ ಅನ್ನೋ ಥರ ಒಂದು ರ್ಯಾಂಡಮ್ ಆಗಿ ಒಂದು ನಾರ್ಮಲ್ ಮೆಸೇಜ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿಬಿಡ್ತಾರೆ. ಇದು ಏನಂತಂದರೆ, ನೀವು ಡಾಕ್ಟರ್ಸ್ ಅಂತಲೇ ಅವ್ರಿಗೆ ಏನು ಗೊತ್ತಿರಲ್ಲ, ಅಟ್ಲೀಸ್ಟ್ ಯಾವುದೋ ಒಂದು ಪಬ್ಲಿಕ್ ಅಂತಲೂ ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಏನೂ ಅವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ. ಇದು ಒಂದು ಫಿಶಿಂಗ್ ಅಂತಂತಾರೆ. ಈಗ ಹೆಂಗೆ ನಾವು ಮೀನನ್ನ ಹಿಡಿಬೇಕಾದ್ರೆ ಕೆರೆಯಲ್ಲಿ ಗಾಳ ಹೆಂಗೆ ಹಾಕ್ತೀವಿ, ಅವಾಗ ನಮಗಲ್ಲಿ ಎಷ್ಟು ಮೀನಿದೆ, ಯಾವ ಥರದ ಮೀನಿದೆ ಏನೋ ನಮಗೆ ಗೊತ್ತಿರಲ್ಲ. ಸೊ ಗಾಳ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಸಾವಿರಾರು ಮೀನು ಇರ್ತವೆ. ಆ ಸಾವಿರಾರು ಮೀನಲ್ಲಿ ಆ ಗಾಳಕ್ಕೆ ಯಾವುದಾದ್ರೂ ಒಂದು ಮೀನು ಬಂದು ಕಚ್ಕೊಳ್ಳುತ್ತೆ. ಆ ಕಚ್ಕೊಂಡಿದ್ದ ಮೀನನ್ನ ಎತ್ಕೋತಾರೆ. ಸೇಮ್ ಇದನ್ನೇ ಫಿಶಿಂಗ್ ಅಂತ ನಮ್ಮ ಸೈಬರ್ ಕ್ರೈಮ್ ಇದರಲ್ಲಿ ನಾವು ಕರಿತೀವಿ. ಸೊ ಅವರು ಅಷ್ಟೇ ರ್ಯಾಂಡಮ್ ಆಗಿ
ಥೌಸಂಡ್ಸ್ 10,000 ಆ ಥರ ಎಷ್ಟೋ ನಂಬರ್ಸ್ನ ಅವರು ಡೇಟಾ ಕಲೆಕ್ಟ್ ಮಾಡಿಕೊಂಡು ಅಷ್ಟು ನಂಬರ್ಸಿಗೆ ಅವರು ರ್ಯಾಂಡಮ್ ಆಗಿ ಒಂದು ಮೆಸೇಜ್ ಕಳಿಸ್ಬಿಡ್ತಾರೆ. ಆ ಮೆಸೇಜ್ ಕಳಿಸಿದಾಗ ಅದಕ್ಕೆ ನೆಕ್ಸ್ಟ್ ಯಾರು ರಿಪ್ಲೈ ಕೊಡ್ತಾರೋ ಅವ್ರನ್ನ ಅವರು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಟಾಸ್ಕ್ ಫ್ರಾಡಲ್ಲಿ ಅದೇ ಥರನೇ ಎಲ್ರಿಗೂ ಈಗ ಏನಂತಂದರೆ ಮನಿ ಡಬ್ಲಿಂಗ್ ಮಾಡಬೇಕು ಅನ್ನೋದು ಅದೇ ಮೇಯ್ನ್ ಕಾನ್ಸೆಪ್ಟ್ ಎಲ್ಲರಿಗೂ. ಸೊ ಏನು ನಮ್ಮ ಹತ್ರ ದುಡ್ಡಿದೆ ಅಷ್ಟು ಅವರಿಗೆ ಸಾಕಾಗಲ್ಲ. ಏನು ವಿತಿನ್ ಫ್ಯೂ ಮಿನಿಟ್ಸ್, ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಅವರ್ಸಲ್ಲಿ ಎಷ್ಟು ಬೇಗ ನಾವು ಫಾಸ್ಟಾಗಿ ನಾವು ಡಬ್ಲಿಂಗ್ ಮಾಡಬೇಕು, ಡಬಲ್ ಎಷ್ಟು ಯಾವ್ಯಾವ ಟೈಪಲ್ಲಿ ಮಾಡ್ಬೋದು ಅನ್ನೋದೇ ಎಲ್ಲರೂ ಈಗ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಫ್ರಾಡ್ಸ್ಟರ್ಸು ಸೇಮ್ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಥರ ಒಂದು ಮೆಸೇಜ್ ಕಳಿಸ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ನಿಮಗೆ ನಾವೊಂದು ಟಾಸ್ಕ್ ಕೊಡ್ತೀವಿ, ಪಾರ್ಟ್ ಟೈಮ್ ಜಾಬ್. ಸೊ ಈಗ ನೀವು ನಿಮ್ಮದು ವರ್ಕಿಂಗ್ ಅವರ್ಸ್ ಯಾವ ಟೈಪ್ ಇರುತ್ತೆ, ಒಂದು 8 to 8 ಇರ್ಬೋದೇನಪ್ಪ, ಇಲ್ಲ 10 to 10 ಆ ಥರ. ನೀವು ಒಂದು 10 hours ವರ್ಕ್ ಆ ಟೈಪಲ್ಲಿ ಇರುತ್ತೆ. ಮಿನಿಮಮ್ ಒಂದು 2 hours ಆದರೂ ನಿಮ್ಗೊಂದು ರೆಸ್ಟ್ ಅನ್ನೋದು ಪೀರಿಯಡ್ ಇರುತ್ತೆ. ಆ ರೆಸ್ಟ್ ಪೀರಿಯಡಲ್ಲಿ ಏನೋ ಒಂದು ನಾನು ಅಮೌಂಟ್ನ ದುಡಿಬೋದಾ ಅನ್ನೋ ಥರ ಕಾನ್ಸೆಪ್ಟ್ ಬರುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಈ ಟಾಸ್ಕ್ ಫ್ರಾಡಲ್ಲಿ, ಸರ್ ನಾವು ನೋಡಿ ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ, ಈ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಬೇಕು, ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ನೋಡಿ ಇಷ್ಟು ಅಮೌಂಟು ನಿಮಗೆ ಸಿಗುತ್ತೆ, ಸೊ ಇದೇ ಒಂದು ಪಾರ್ಟ್ ಟೈಮ್ ಜಾಬು ಅಂತೇಳಿ ಏನು ಮಾಡ್ತಾರೆ, ರಿವ್ಯೂಸ್ ರೇಟಿಂಗ್ಸ್ ಕೊಡಿ ಅಂದ್ಬಿಟ್ಟು ಒಂದು ಲಿಂಕ್ಗಳನ್ನ ಕಳಿಸ್ತಾರೆ. ಥ್ರೋ ಟೆಲಿಗ್ರಾಮಿಗೆ ಲಾಗಿನ್ ಮಾಡಿಸಿ ಆ ಟೆಲಿಗ್ರಾಮ್ ಮೂಲಕ ಅವರು ಕೆಲವು ಲಿಂಕ್ಸ್ ಕೊಡ್ತಾರೆ. ಆ ಲಿಂಕ್ಸ್ ಯಾವ ಟೈಪ್ ಅಂತಂದರೆ ಈ ಹೋಟೆಲ್ಸ್ ಮೇಲೆ ರೇಟಿಂಗ್ಸ್ ಮಾಡೋದು, ಆಮೇಲೆ ಮೂವಿ ಮೇಲೆ ರೇಟಿಂಗ್ಸ್ ಮಾಡೋದು, ಪ್ರಾಪರ್ಟೀಸ್ ಮೇಲೆ ರೇಟಿಂಗ್ಸ್ ಮಾಡೋದು. ಈ ಥರ ರೇಟಿಂಗ್ಸ್ ಅಂದರೆ ಇನ್ನೇನು ಸಿಂಪಲ್ ಆಗಿರುತ್ತೆ. ಈಗ ನಾವು ಜಸ್ಟ್ ಒಂದು ಹೋಟೆಲ್ಗೆ ಹೋಗ್ತಿದ್ದಂಗೆ ನಾವು ಆ ಹೋಟೆಲ್ಗೆ ಅಪ್ರೋಚ್ ನಿಯರ್ ಹೋಗಿದ್ದೀವಿ ಅಂತಂದರೆ, ಇಲ್ಲ ಅದರಿಂದ ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಒಂದು ನಮಗೆ ಆಟೋಮೆಟಿಕ್ಕಾಗಿ ಗೂಗಲಿಂದ ಒಂದು ನೋಟಿಫಿಕೇಶನ್ ಬಂದ್ಬಿಡುತ್ತೆ, ರೇಟ್ ದಿಸ್ ಹೋಟೆಲ್. ಆಮೇಲೆ ಅದು ಅಕಸ್ಮಾತ್ ನಾವು ಮೂವಿಗೆ ಹೋಗ್ತೀವಿ, ಮೂವಿಗೆ ಹೋಗಿ ಬಂದ ಮೇಲೆ ಒಂದು ರೇಟಿಂಗ್ಸ್ ಮಾಡಿ ಮೂವಿಗೆ ಅನ್ನೋ ಟೈಪು ನಾವೇ ಕೆಲವೊಂದ್ಸಲಿ ನಾವೇ ನೋಡಿ ನಾವು ರೇಟಿಂಗ್ಸ್ ಮಾಡ್ತೀವಿ. ಸೇಮ್ ಅದೇ ಥರನೇ ಅವರು ಒಂದು ಲಿಂಕ್ ಕಳಿಸ್ತಾರೆ, ಆ ಥರ ರಿವ್ಯೂ ರೇಟಿಂಗ್ಸ್ ಮಾಡಿ ಅಂತ. ಆ ರಿವ್ಯೂ ರೇಟಿಂಗ್ಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಅಂತಂತೆ. ಆ ಸ್ಕ್ರೀನ್ಶಾಟ್ ನಾವು ಕಳಿಸ್ತಿದ್ದಂಗೆ ಏನು ಮಾಡ್ತಾರೆ, ಇದಕ್ಕೆಲ್ಲ ಮ್ಯಾಟ್ರ್ ಆಫ್ ಎಷ್ಟು ಒಂದು 3 to 5 minutes ಅಷ್ಟೇ ಬೇಕಾಗೋದು. ಈ 3 to 5 minutesಲ್ಲಿ ನಾವು ಮಾಡಿಬಿಟ್ಟು ಅವರು ಯಾವ್ದು ನಂಬರ್ ಹೇಳ್ತಾರೆ ಆ ನಂಬರಿಗೆ ನಾವು ಸ್ಕ್ರೀನ್ಶಾಟ್ ಕಳಿಸ್ತಿದ್ದಂಗೆ ಅವರು ಓಕೆ ಸರ್ ಇದು ಕರೆಕ್ಟ್ ಆಗಿದೆ, ಸೊ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ ಅಂದ್ಬಿಟ್ಟು ಅಕೌಂಟ್ ನಂಬರ್ಸು IFSC ಕೊಡ್ತಾ ಹೋಗ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಅವರೇ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಏನೂ ದುಡ್ಡು ತೊಗೊಳ್ಳಲ್ಲ. ಸ್ಟಾರ್ಟಿಂಗಲ್ಲಿ ಅವರೇನೇ ಒಂದು 300 rupees 400 rupees 500 rupees ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಅವಾಗ ಏನಾಯಿತು, ನಿಮಗೆ ಒಂದು ಟ್ರಸ್ಟ್ ಫಾರ್ಮ್ ಆಗುತ್ತೆ. ಸೊ ಯಾವಾಗ ನಾವು ಏನು ಸಿಂಪಲ್ ವರ್ಕ್ ನಾವು ಮಾಡಿ 300 400 500 rupees ಬಂತು ಅಂತಂದರೆ ಅವರು ಕೊಟ್ಟಿದ್ದಾರೆ ಅಂತಂದಾಗ ಅವ್ರು ನಮಗೊಂದು ನಂಬಿಕೆ ಬಂದ್ಬಿಡುತ್ತೆ. ಸೊ ಅವಾಗ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ನು ಅವರು ಫ್ರೀ ಟಾಸ್ಕ್ ಕೊಡಲ್ಲ, ಸರ್ ಇದು ನೆಕ್ಸ್ಟು ಪ್ರೀಪೇಯ್ಡ್ ಟಾಸ್ಕ್ ಮಾಡಬೇಕು, ಸೊ ನೀವು ನೆಕ್ಸ್ಟು ಅಮೌಂಟ್ನ ಪೇ ಮಾಡಿದ್ರೆ ಮಾತ್ರನೇ ನಾವು ನಿಮಗೆ ಲಿಂಕ್ ಜನ್ರೇಟ್ ಮಾಡಿ ಟಾಸ್ಕ್ ಮಾಡೋದಕ್ಕೆ ಆಪ್ಷನ್ಸ್ ಕೊಡ್ತೀವಿ, ಇಲ್ಲ ಅಂತಂದರೆ ನೆಕ್ಸ್ಟ್ ನೀವು ಟಾಸ್ಕಿಗೆ ಎಂಟರ್ ಆಗೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲಿಗೆ ನೀವು ಎಂಟರ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಈಗ 500 rupees ನಿಮ್ಗೆ ಹೆಂಗೂ ಕೊಟ್ಟಿರ್ತಾರಲ್ಲ, ಸೊ ಈಗ ಅವ್ರಿಗೆ ಯಾರೋ ಒಬ್ರು 500 rupees ಕೊಟ್ಟಿದ್ದಾರೆ ಅಂತಂದರೆ ಅವರು ಅದನ್ನು ರಿಕವರ್ ಮಾಡೋಕ್ಕೆ ಅವರು ನೋಡ್ತಾ ಇರ್ತಾರೆ ಅಲ್ವರ, ಯಾರು ಲಾಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು 800 rupees ನೀವು ಇನ್ವೆಸ್ಟ್ ಮಾಡಿ, ಅವಾಗ ನಿಮಗೆ ಲೆವೆಲ್ 2ಗೆ ಎಂಟರ್ ಮಾಡ್ತೀವಿ. ಲೆವೆಲ್ 2ನಲ್ಲಿ ಇನ್ನು ಟಾಸ್ಕ್ನ ರೈಸ್ ಮಾಡಿರ್ತಾರೆ. ಸೊ ಟಾಸ್ಕ್ಗಳನ್ನ ರೈಸ್ ಮಾಡಿದಾಗ ಏನಾಗುತ್ತೆ, ಆ ಟಾಸ್ಕ್ಗಳನ್ನ ನೀವು ಕಂಪ್ಲೀಟ್ ಮಾಡ್ತಿದ್ದಂಗೆ 800 rupees ಇನ್ವೆಸ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ 1500 ಅಪ್ ಟು 2000ವರೆಗೂ ಅಮೌಂಟ್ನ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಅವಾಗ ಏನಾಯಿತು ನಿಮಗೆ, ಓಕೆ ಫಸ್ಟು ಅವರೇ 500 rupees ಕೊಟ್ಟಿದ್ದಾರೆ, ನೆಕ್ಸ್ಟ್ 800 rupees ಇನ್ವೆಸ್ಟ್ ಮಾಡಿರೋದಕ್ಕೆ 2000 rupees ಬಂತು. ಸೊ ನನ್ನ ಪ್ರಾಫಿಟ್ ಬರ್ತಾ ಇದೆ. ಸೊ ಅಂದರೆ ನಾನು ಮಾಡ್ತಿರೋ ವರ್ಕಿಗೆ ಅವರು ನನಗೆ ಪ್ರಾಫಿಟ್ ಕೊಡ್ತಾ ಇದ್ದಾರೆ, ನನಗೆ ಲಾಭ ಬರ್ತಾ ಇದೆ, ಆಮೇಲೆ ಪೇಡ್ ಮಾಡ್ತಾ ಇದ್ದಾರೆ, ಸ್ಯಾಲ್ರಿ ಟೈಪ್ ಕೊಡ್ತಾ ಇದ್ದಾರೆ ಅನ್ನೋ ಥರ ನಮಗೆ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಅಮೌಂಟ್ನ ಇನ್ಕ್ರೀಸ್ ಮಾಡ್ತಾರೆ, ಲೆವೆಲ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಅವರು ಮ್ಯಾಕ್ಸಿಮಮ್ 1 2 ಅಥವಾ 3 times, ಮೋರ್ ದೆನ್ 3 times ಮೇಲೆ ಅವ್ರು ಯಾವತ್ತೂ ಅಮೌಂಟ್ ಕೊಡಲ್ಲ. ಈ 2 to 3 times ಒಳಗಡೆ ಮಾತ್ರನೇ ಅವರು ಸ್ಮಾಲ್ ಅಮೌಂಟ್ ಮಾತ್ರ ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜಾಸ್ತಿ ಮಾಡಿಸ್ತಾರೆ. ಸೊ ಈಗ ದುಡ್ಡಿರೋರು ಯಾರು, ನಮ್ಮ ಅಫಿಷಿಯಲ್ಸ್ಗಳೇ ತುಂಬ ಚೆನ್ನಾಗಿ ದುಡ್ಡಿರೋದು. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಅವ್ರು ಎಷ್ಟು ಹೇಳಿದ್ರು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಅವರು ರೆಡಿ ಆಗಿಬಿಡ್ತಾರೆ, ಅಂದರೆ ಟಾಸ್ಕ್ ಮಾಡೋದಕ್ಕೆ ಅವರು ರೆಡಿ ಆಗ್ತಾರೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಲ್ಯಾಕ್ಸ್ ಗಟ್ಟಲೆ ಹಾಕ್ಸ್ಕೊಂಡು ಅಲ್ಲಿ ಲೆವೆಲ್ಸ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ಲೆವೆಲಲ್ಲಿ ಒಂದು 2 ಟಾಸ್ಕ್ ಕೊಟ್ಟಿದ್ರು, ಅದನ್ನ ಕಂಪ್ಲೀಟ್ ಮಾಡಿದ್ರೆ 500 ಬಂತು. ನೆಕ್ಸ್ಟ್ ಲೆವೆಲಲ್ಲಿ ಒಂದು 3-4 ಟಾಸ್ಕ್ ಕೊಟ್ಟರು, ಅದನ್ನ ಕಂಪ್ಲೀಟ್ ಮಾಡಿದ್ರೆ ದುಡ್ಡು ಬಂತು. ಇಲ್ಲೇನು ಮಾಡ್ತಾರೆ, ಟಾಸ್ಕ್ನ ಲೆವೆಲ್ ಜಾಸ್ತಿ ಮಾಡ್ಕೊಂಡು ಅದ್ರ ಒಳಗಡೆ ಟಾಸ್ಕ್ನೂ ಜಾಸ್ತಿ ಮಾಡ್ತಾರೆ. ಸೊ ಇಷ್ಟೆಲ್ಲ ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರನೇ ದುಡ್ಡು ಬರೋದು. ಲೆವೆಲ್ 6 ಲೆವೆಲ್ 7 ಇಲ್ಲೆಲ್ಲ ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರನೇ ದುಡ್ಡು ಸಿಗೋದು, ಇಲ್ಲ ಅಂದರೆ ನಿಮಗೆ ದುಡ್ಡು ಬರಲ್ಲ. ನೀವೀಗೇನು ಈಗ ದುಡ್ಡು ಇನ್ವೆಸ್ಟ್ ಮಾಡಿದ್ದೀರಾ, ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀರಾ, ಅದು ಕೂಡ ಬರಲ್ಲ ಅಂದ್ಬಿಟ್ಟು ಅವ್ರನ್ನ ಪ್ಯಾನಿಕ್ ಆಗಂಗೆ ಮಾಡ್ಬಿಡ್ತಾರೆ.
ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಸೊ ಹೆಂಗೂ ಬಂದೇ ಬರುತ್ತಲ್ಲ, ಸೊ ಅವ್ರು ಹೇಳಿದ್ದಷ್ಟು ನಾವು ಪೇ ಮಾಡೋಣ ಅಂದ್ಬಿಟ್ಟು ಅಪ್ ಟು ನಮಗೆ ಈಗ ಕಂಪ್ಲೇಂಟ್ ಬಂದಿರೋ ಪ್ರಕಾರ ಆಲ್ಮೋಸ್ಟ್ 10 to 20 lakhs, 30 lakhs, 40 lakhs ವರೆಗೂ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ ಅಷ್ಟೇ. ಅಂದರೆ ಟಾಸ್ಕ್ ಆಡೋದಕ್ಕೋಸ್ಕರ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರು ಯಾವುದೇ ಕಾರಣಕ್ಕೂ ಅಮೌಂಟ್ ಕೊಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಎಷ್ಟು ದಿನ ಆದರೂ ದುಡ್ಡು ಬರಲಿಲ್ವಲ್ಲ, ಸೊ ಇನ್ನು ಏನು ಮಾಡೋದು ಅಂದ್ಬಿಟ್ಟು ಇದೆಲ್ಲ ನಡೆಯೋದು ಮ್ಯಾಟ್ರ್ ಆಫ್ 2 to 3 days ಇಷ್ಟು ನಡೆಯೋದು. ಅಪ್ ಟು 20 lakhs, 30 lakhs ಏನು ಹಾಕಿರ್ತಾರೆ ಅದು 2 to 3 days ಹಾಕೋದು, ಸರಿನಾ. ನೆಕ್ಸ್ಟ್ ಅವಾಗ ಏನು ಮಾಡ್ತಾರೆ, ಅವಾಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗ್ತಾರೆ. ಸೊ ಈ ಥರ ನಾವು ಚೀಟ್ ಆಗ್ಬಿಟ್ಟು ಆನ್ಲೈನಲ್ಲಿ ಅಂತ. ಸೊ ಅದಕ್ಕೆ ಯಾವುದೇ ಒಂದು ಆನ್ಲೈನ್ ಮೂಲಕ ಪಾರ್ಟ್ ಟೈಮ್ ಜಾಬ್ ಕೊಡ್ತಾ ಇದ್ದೀವಿ ಅಂತ ವಾಟ್ಸಪ್ಪು, ಟೆಲಿಗ್ರಾಮ್ ಮೂಲಕ ಏನಾದರೂ ನಿಮ್ಮನ್ನು ಯಾರಾದರೂ ಅಪ್ರೋಚ್ ಆದರು ಅಂತಂದರೆ ಯಾರೂ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸರ್. ಇಮಿಡಿಯೇಟು ನೀವು ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ, ಓಕೆನಾ. ಇದು ಟಾಸ್ಕ್ ಫ್ರಾಡು. ಸೊ ನೆಕ್ಸ್ಟ್ ಇದರಲ್ಲೇ ಏನು ಮಾಡಿದ್ದಾರೆ, ಸೇಮ್ ಟೈಪು ಫ್ರಾಡ್ ಇದೆ. ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ. ಈಗ ನಾನು ಏನು ಟಾಸ್ಕ್ ಅನ್ನೋದು ಹೇಳ್ಕೊಂಡು ಹೋದೆ, ಅವರು ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಅದು ಇಲ್ಲೇನು ಮಾಡ್ತಾರೆ, ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿಸಲ್ಲ, ಅವರು ಡೈರೆಕ್ಟ್ 10-20,000 ಸ್ಟಾರ್ಟ್ ಮಾಡಿಸ್ತಾರೆ. 10-20,000 ಇನ್ವೆಸ್ಟ್ ಮಾಡ್ತಿದ್ದಾಗ ಅವರು 20-30,000 ವಾಪಸ್ ಕೊಡ್ತಾರೆ. ನೆಕ್ಸ್ಟು 50,000, lakhs, 2 lakhs, 3 lakhs ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಯಾವುದೇ ದುಡ್ಡು ಕೊಡೋದಿಲ್ಲ. ಆಮೇಲೆ ಇದರಲ್ಲೂ ಅಷ್ಟೇ, ನೆಕ್ಸ್ಟು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟಲ್ಲಿ ಸಮ್ ಅಮೌಂಟ್ ಅವ್ರು ಕೊಟ್ಬಿಟ್ಟು ಏನು ಮಾಡ್ತಾರೆ, ಸರ್ ಇದು ನಾರ್ಮಲ್ ಆಗಿ ನಿಮಗೆ ಬರ್ತಾ ಇದೆ, ನೀವು ಇದನ್ನು ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡಿ ಸರ್. ಆ ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಂಗೆ ಏನಾಗುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಬರುತ್ತೆ ಅನ್ನೋದು ಹೇಳ್ತಾರೆ. ಸೊ ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ಜೆನ್ಯೂನ್ ಪರ್ಸನ್ಸು ಅಲ್ಲಿ ನಿಮಗೆ ಕನೆಕ್ಟ್ ಆಗಿರಲ್ಲ, ಅಲ್ಲೂ ಕೂಡ ಫ್ರಾಡ್ ಕಸ್ಟಮರ್ಸೇ ಕನೆಕ್ಟ್ ಆಗಿರ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ನೀವು ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡ್ತಿದ್ದೀವಿ ಅನ್ನಂಗೆ ನೀವು ಅಮೌಂಟ್ನ ನೀವು ಇಂಡಿಯನ್ ರುಪೀಸ್ನ ಟ್ರಾನ್ಸ್ಫರ್ ಮಾಡಿರ್ತೀರ, ಬಟ್ ಅವರು ಕ್ರಿಪ್ಟೋ ಕರೆನ್ಸಿ ನಿಮಗೆ ಟ್ರಾನ್ಸ್ಫರ್ ಮಾಡೋದೇ ಇಲ್ಲ, ಸರಿನಾ. ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ಜೆನ್ಯೂನ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅವಾಗ ಅವ್ರು ಏನು ಮಾಡ್ತಾರೆ, ನೀವು ಇಂಡಿಯನ್ ರುಪೀಸ್ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ಅದ್ರ ಬದಲಾಗಿ ಕ್ರಿಪ್ಟೋ ಕರೆನ್ಸಿನ ಕೊಡ್ತಾರೆ. ಬಟ್ ಇಲ್ಲಿ ಫ್ರಾಡ್ ಟೀಮ್ಗಳು ವರ್ಕ್ ಆಗ್ತಾ ಇರೋದ್ರಿಂದ ಏನು ಮಾಡ್ತಾರೆ, ನಮ್ಮ ಇಂಡಿಯನ್ ರುಪೀಸ್ನ ಒಂದು ಅಕೌಂಟಿಗೆ ದುಡ್ಡು ಹಾಕ್ಸ್ಕೊತಾರೆ, ಬಟ್ ಅವರು ಕ್ರಿಪ್ಟೋ ಕರೆನ್ಸಿನ ನಮಗೆ ಕೊಡೋದೇ ಇಲ್ಲ. ಸೊ ಈ ಥರ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ಡು ಏನಾದರೂ ನಿಮಗೆ ಯಾರಾದರೂ ಅಪ್ರೋಚ್ ಆದರು ಅಂತಂದರೆ ಅದ್ರ ಮೇಲೂ ಕೂಡ ನೀವು ಹೋಗಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕ್ರಿಪ್ಟೋ ಕರೆನ್ಸಿನಲ್ಲಿ ನೀವು ವರ್ಕ್ ಮಾಡಬೇಕು ಅಂದರೆ ಅದರಲ್ಲಿ ತುಂಬ ನಿಮಗೆ ನಾಲೆಡ್ಜ್ ಇರಬೇಕು. ಸೊ ಅಷ್ಟು ನಾಲೆಡ್ಜ್ ಇದೆ ಅಂತಂದರೆ ಮಾತ್ರನೇ ನೀವು ಕ್ರಿಪ್ಟೋ ಕರೆನ್ಸಿನಲ್ಲಿ ವರ್ಕ್ ಮಾಡಿ, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ಇಂಡಿಯನ್ ರುಪೀಸಲ್ಲಾದರೆ ಇಂಡಿಯನ್ ರುಪೀಸು ನಮ್ಮ ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಟ್ರಾನ್ಸ್ಫರ್ ಆದಾಗ ಅಟ್ಲೀಸ್ಟ್ ನಾವು ಆ ಡೀಟೇಲ್ಸ್ ಆದರೂ ಕಲೆಕ್ಟ್ ಮಾಡ್ಕೊಬೋದು. ಈ ಕ್ರಿಪ್ಟೋ ಕರೆನ್ಸಿ ಕನ್ವರ್ಟ್ ಆಗ್ಬಿಡ್ತು ಅಂತಂದರೆ ಅದು ಎಲ್ಲ ಥ್ರೋ ಲಿಂಕ್ಸಲ್ಲಿ ಹೊರಟೋಗುತ್ತೆ. ಸೊ ಆ ಲಿಂಕ್ಸ್ಗಳನ್ನ ನಾವು ರೀಚ್ ಆಗೋಕ್ಕಾಗಲ್ಲ, ಅಲ್ಲಿ ಡೀಟೇಲ್ಸ್ಗಳು ನಮಗೆ ಬೇಗ ಸಿಗಲ್ಲ. ಸೊ ಹಾಗಾಗಿ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ಡು ಆ ಟೈಪ್ ಯಾರಾದರೂ ನಿಮ್ಗೆ ಅಪ್ರೋಚ್ ಆದರು ಅಂತಂದ್ರು ಅದಕ್ಕೆ ನೀವು ನೆಕ್ಸ್ಟ್ ಯಾವುದೇ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನೀವು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಇರಿ ಸರ್. ಸೊ ಇವು ಮೇಯ್ನ್ ಆಗಿ ನಡೀತಾ ಇರೋದು. ಇದ್ರ ಜೊತೆಯಲ್ಲಿ ಈಗ ಪ್ರೀವಿಯಸ್ ಸಮ್ ಡೇಸಿಂದ ಸ್ಟಾರ್ಟ್ ಆಗಿರೋದು ಯಾವುದು ಅಂತಂದರೆ, ಆಲ್ರೆಡಿ ಸರ್ ಹೇಳಿದ್ರು ಡಿಜಿಟಲ್ ಅರೆಸ್ಟ್ ಅಂತ. ಸೊ ಈ ಡಿಜಿಟಲ್ ಅರೆಸ್ಟ್ ಯಾವ ಟೈಪ್ ಮಾಡ್ತಾರೆ ಅಂತಂದರೆ, ಸೊ ನಿಮ್ಮ ನಂಬರ್ನ ಹೇಗೋ ನಿಮ್ಮ ನಂಬರು ನಿಮ್ಮ ಡೀಟೇಲ್ಸ್ನ ಹೇಗೋ ಅವರು ಕಲೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಆಲ್ರೆಡಿ. ಸೊ ಆ ಕಲೆಕ್ಟ್ ಮಾಡಿಕೊಂಡು ರ್ಯಾಂಡಮ್ ಆಗಿ ನಿಮಗೆ ಥ್ರೋ ಕಾಲ್ ಮಾಡ್ತಾರೆ ಅಥವಾ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರು ಏನು ಮಾಡಿರ್ತಾರೆ, ಕಂಪ್ಲೀಟು ಈಗ ನೀವೇನು ಈಗ ಆಸ್ಪತ್ರೆ ಹೇಗಿದೆ ಅದೇ ಥರನೇ ನಮ್ಮ ಸ್ಟೇಷನ್ ಹೇಗಿರುತ್ತೆ ಅದನ್ನು ಅವರೆಲ್ಲ ನೋಡ್ಕೊಂಡಿರ್ತಾರೆ, ಪೊಲೀಸ್ ಸ್ಟೇಷನ್ ಹೇಗಿರ್ತದೆ. ಸೊ ಅದೇ ಥರನೇ ಅವರು ಕಂಪ್ಲೀಟ್ ಸೆಟಪ್ ಮಾಡಿಬಿಟ್ಟಿರ್ತಾರೆ. ಕಂಪ್ಲೀಟ್ ಸೆಟಪ್ ಮಾಡಿ ಅಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಒಬ್ಬರು ಕೂತಿರೋ ಥರ ತೋರಿಸ್ತಾರೆ. ಸೊ ಅವರಿಂದ ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲ್ ಬಂದಾಗ ನೀವು ತಿಳ್ಕೊಂಬಿಡಿ, ಫೆಡೆಕ್ಸ್ ಅಂತ ಏನಾದರೂ ಅವರು ಒಂದು ಪದ ಬಳಕೆ ಮಾಡಿದ್ರಿ ಅಂತಂದರೆ, ಫೆಡೆಕ್ಸ್ ಕೊರಿಯರ್ ಈ ಥರ ಏನಾದರೂ ಅವರೊಂದು ಪದ ಬಳಕೆ ಮಾಡಿದ್ರು, ಮತ್ತು ಡ್ರಗ್ಸ್ ನಿಮ್ಮ ಹೆಸರಲ್ಲಿ ಕೊರಿಯರ್ ಆಗ್ತಾ ಇತ್ತು, ಈ ಥರ ಏನಾದರೂ ಅವರು ಯೂಸ್ ಮಾಡಿದ್ರು ಅಂತಂದರೆ ತಿಳ್ಕೊಂಬಿಡಿ ಅವರು ಮಾಡಿರೋರು ಸ್ಕ್ಯಾಮ್, ಪೊಲೀಸವ್ರು ಮಾಡಿಲ್ಲ ಅಂತ. ಯಾಕೆಂದರೆ ಪೊಲೀಸವರು ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಿಲ್ಲ. ಯಾಕೆಂದರೆ ಅಲ್ಲಿ ಒಬ್ಬ ಅಕ್ಯೂಸ್ಡ್ ಇದ್ದಾನೆ ಅಂತಂದರೆ ಅವನ್ನ ಫೋನ್ ಮಾಡಿ ಕರೆಸ್ಕೊಳ್ಳಲ್ಲ ಯಾರೂ. ಸೊ ಡೈರೆಕ್ಟಾಗಿ ಅವ್ನು ಯಾವುದೇ ಸ್ಟೇಟಲ್ಲಿರಲಿ ಅಲ್ಲಿಗೆ ಹೋಗಿ ಅವನ್ನ ಅರೆಸ್ಟ್ ಮಾಡ್ಕೊತಾರೆ ಹೊರತು ಯಾರೂ ಕೂಡ ಫೋನ್ ಮಾಡಿ ಕರೆಸ್ಕೊಳ್ಳೋದಿಲ್ಲ. ಸೊ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸ್ಕ್ಯಾಮ್ಗೋಸ್ಕರ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಅವರು ಮಾಡ್ತಾ ಇರೋದು ಅಂತ. ಸೊ ಇವ್ರೇನು ಮಾಡ್ತಾರೆ, ಡೈರೆಕ್ಟ್ ಫೋನ್ ಮಾಡಿಬಿಟ್ಟು ನೋಡಿ ನೀವು ನಿಮ್ಮ ಹೆಸರಲ್ಲಿ ನಿಮ್ಮ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ಒಂದು ಕೊರಿಯರ್ ಹೋಗ್ತಾ ಇತ್ತು, ಆ ಕೊರಿಯರ್ನ ನಾವು ಈಗ ಹಿಡ್ಕೊಂಡಿದ್ದೀವಿ, ಆ ಕೊರಿಯರಲ್ಲಿ ಏನು ಸಿಕ್ತು, ಡ್ರಗ್ಸ್ ಸಿಕ್ಕಿದೆ, ಗಾಂಜಾ ಸಿಕ್ಕಿದೆ, ಅಫೀಮ್ ಸಿಕ್ಕಿದೆ, ಅಥವಾ ಬಲ್ಕ್ ಯಾವುದೋ ಒಂದು ಅಮೌಂಟು ಇರೋ ಅಂಥದ್ದು ಒಂದು ಬಾಕ್ಸ್ ಇದೆ ಅದರಲ್ಲಿ, ಆಮೇಲೆ ಫಾರಿನ್ ಕರೆನ್ಸಿ ಟೈಪ್ ಇದೆ ಅದರಲ್ಲಿ, ಫಾರಿನ್ ಕರೆನ್ಸಿ ನಿಮ್ಗೆ ಹೆಂಗೆ ಬಂತು. ಸೊ ಇದರದ್ದು ನಿಮ್ಮ ಮೇಲೆ ಈಗ FIR ರಿಜಿಸ್ಟರ್ ಆಗುತ್ತೆ. ಸೊ FIR ರಿಜಿಸ್ಟರ್ ಆಗಬಾರ್ದು ಅಂತಂದರೆ ಇಮಿಡಿಯೇಟ್ ನೀವು ಅಮೌಂಟ್ನ
ನಮಗೆ ಟ್ರಾನ್ಸ್ಫರ್ ಮಾಡಬೇಕು, ನೀವು ಅಮೌಂಟ್ ಕೊಟ್ಟರೆ FIR ರಿಜಿಸ್ಟರ್ ಆಗಲ್ಲ, ಇಲ್ಲ ಅಂತಂದರೆ ನೀವು ಎಲ್ಲಿದ್ದೀರೋ ಅಲ್ಲಿಗೆ ಬಂದು ನಾವು ಅರೆಸ್ಟ್ ಮಾಡ್ತೀವಿ ಅಂತ ಅವ್ರನ್ನ ಡಿಜಿಟಲ್ ಈಗ ಆನ್ಲೈನಲ್ಲಿ ಈಗ ನಾನು ಹೆಂಗೆ ನಾವು ಇದು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವೋ ಆ ಥರ ಆನ್ಲೈನಲ್ಲಿ ತೊಗೊಂಡ್ಬಿಡ್ತಾರೆ. ಆನ್ಲೈನಲ್ಲಿ ತಗೊಂಡಾಗ ಏನಾಗುತ್ತೆ, ಎಲ್ಲರೂ ಪ್ಯಾನಿಕ್ ಆಗೋಗ್ತಾರೆ ಒಂದೇ ಸಲ. ಅಯ್ಯೋ ನನ್ನ ಹೆಸರಲ್ಲಿ ಯಾವ್ದು ಕೊರಿಯರ್ ಹೋಯ್ತು, ನಾನು ಯಾವುದು ಮಾಡಿರಲಿಲ್ವಲ್ಲ, ಏನು ಈ ಥರ ಗಾಂಜಾ ಅಂತಿದ್ದಾರೆ, ಡ್ರಗ್ಸ್ ಅಂತಿದ್ದಾರೆ ಅಂತ ಅವ್ರು ಪ್ಯಾನಿಕ್ ಆಗ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ, ನೀವು ಅಮೌಂಟ್ ಹಾಕಿ ನಾವು ಈ ಕೇಸ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊತೀವಿ ನಂಗೆ ತಿಳಿಸ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಓಕೆ ಅಟ್ಲೀಸ್ಟ್ ಏನೋ ತೊಂದರೆ ಆಗ್ದಂಗೆ ಆಗುತ್ತಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಅಮೌಂಟ್ ಹಾಕ್ತಾರೆ. ಇಲ್ಲ ಅಂತಂದ್ರೆ ಏನು ಮಾಡ್ಬಿಡ್ತಾರೆ ಅಂತಂದರೆ ಅಕೌಂಟ್ಸ್ನ ಕಂಟ್ರೋಲ್ನೇ ಅವ್ರು ತೊಗೊಂಡ್ಬಿಡ್ತಾರೆ. ನಿಮ್ಮ ಹತ್ರ ಎಷ್ಟೆಷ್ಟು ಅಕೌಂಟ್ಸ್ ಇದೆ, ಅಕೌಂಟ್ಸ್ ಡೀಟೇಲ್ಸ್ ಹೇಳಿ, ನಾವು ಅದನ್ನು ಟ್ರಾನ್ಸಾಕ್ಷನ್ ಎಲ್ಲ ಚೆಕ್ ಮಾಡಬೇಕು, ನೀವೇನೇನು ಮಾಡಿದ್ದೀರ ಅದೆಲ್ಲ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅಕೌಂಟ್ಸ್ ಡೀಟೇಲ್ಸ್ನೇ ಕಂಪ್ಲೀಟ್ ಆಗಿ ಅವ್ರು ತೊಗೊಂಡ್ಬಿಡ್ತಾರೆ. ಅಕೌಂಟ್ ಡೀಟೇಲ್ಸ್ ಕಂಪ್ಲೀಟಾಗಿ ತೊಗೊಂಡು ಕೆಲವೊಂದ್ಸಲಿ ಅವರೇ ಕೂಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ಸ್ ಅವರೆಲ್ಲ ಅವರು ಲಾಗಿನ್ ಆಗಿರ್ತಾರೆ, ನಿಮ್ಮ OTP ತೊಗೊಂಡಿರ್ತಾರೆ. ಸೊ ಆನ್ಲೈನಲ್ಲೇ ಕಮ್ಯುನಿಕೇಷನ್ ಮಾಡಿಕೊಂಡು ಸೊ ಅವಾಗ ಎಲ್ಲ ಡೀಟೇಲ್ಸ್ ಅವ್ರ ಹತ್ರ ಇದ್ದಾಗ ಏನು ಮಾಡ್ತಾರೆ, ನಿಮ್ಮ ಅಕೌಂಟಿಂದ ಅವರೇ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಡಿಜಿಟಲ್ ಅರೆಸ್ಟ್. ಯಾವುದೇ ಕಾರಣಕ್ಕೂ ಪೊಲೀಸ್ ಅಂತ ಅಂದ್ಕೊಂಡು ಯಾರಾದರೂ ನಿಮಗೆ ಫೋನ್ ಮಾಡಿದ್ರು ಅಂತಂದರೆ ನೀವೇನು ಮಾಡಿ, ಅದಕ್ಕೆ ಆಯಿತು ಸರ್ ಅಂತ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಳ್ಳಿ. ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ನೀವು ಅಪ್ರೋಚ್ ಆಗ್ಬಿಡಿ. ಯಾವುದೇ ಕಾರಣಕ್ಕೂ ಅಮೌಂಟ್ನ ಯಾರೂ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅವಾಗ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅವಾಗ ನೀವು ಏನು ತೋರಿಸ್ತೀರಾ ಅದು ಜೆನ್ಯೂನ್ ಇದೆಯಾ ಅಥವಾ ಫೇಕ್ ಇದೆಯಾ ಅದು ನಮ್ಮ ಪೊಲೀಸಿಗೆ ಗೊತ್ತಾಗುತ್ತೆ. ಸೊ ಜೆನ್ಯೂನ್ ಇದೆ ಅಂತಂದರೆ ಅವಾಗ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಸೊ ನೀವು ಈ ಥರ ಹೋಗಿ ಈ ಥರ ಮಾಡಿ ಅಂತ. ಸೊ ಅಲ್ಲಿ ಫೇಕ್ ಇದೆ ಅಂತಂದರೆ ಅವಾಗ ಅವ್ರು ನಿಮಗೆ ತಿಳಿಸ್ತಾರೆ ಇದು ಫೇಕ್ ಇದೆ, ನೀವು ಯಾವುದೇ ಕಾರಣಕ್ಕೂ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಡಿ, ವಿಕ್ಟಿಮ್ಸ್ ಆಗೋಗ್ತೀರಾ ನೀವು ಇದರಲ್ಲಿ ಅಂತ ಕಂಪ್ಲೀಟಾಗಿ ಅವರು ನಿಮಗೆ ನಾಲೆಡ್ಜ್ ಕೊಡ್ತಾರೆ. ಸೊ ಈ ಥರ ಯಾವುದೇ ನಿಮಗೆ ಪ್ರಾಬ್ಲಮ್ಸ್ ಆಯಿತು ಅಂತಂದ್ರು ನೀವು ಇಮಿಡಿಯೇಟು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗಾದರೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗಾದರೂ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇನ್ನೊಂದು ಯಾವ ಟೈಪ್ ಅಂತಂದರೆ, ಈಗ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾಸ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಏನಂತ ಅಂತಂದರೆ, ಈಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೇನು ಮಾಡಿರ್ತಾರೆ, ನೀವು ಡಾಕ್ಟರ್ಸ್ ಆಗಿರೋದ್ರಿಂದ ಎಲ್ಲರೂ ನೋಡಲಿ ಪ್ರೊಫೈಲ್ ಅನ್ನೋ ಉದ್ದೇಶದಿಂದ ಏನು ಮಾಡಿರ್ತಾರೆ, ನೀವು ಅಲ್ಲಿ ಪಬ್ಲಿಕ್ ಕೊಟ್ಟಿರ್ತೀರ, ನಿಮ್ಮ ಪ್ರೊಫೈಲ್ನ ಪಬ್ಲಿಕ್ ಕೊಟ್ಟಿರ್ತೀರ. ಸೊ ಅವಾಗ ಏನಾಗುತ್ತೆ, ಪಬ್ಲಿಕ್ ಕೊಟ್ಟಾಗ ನಾನು ನೋಡ್ಬೋದು, ಹೊರಗಡೆ ಇರೋರು ನೋಡ್ಬೋದು, ಇಲ್ಲಿ ನಿಮ್ಮ ಹಾಸ್ಪಿಟಲಲ್ಲಿ ಇರೋರು ನೋಡ್ಬೋದು, ಮತ್ತು ಔಟ್ ಆಫ್ ಕಂಟ್ರಿನಲ್ಲಿರೋರು ಕೂಡ ಅದನ್ನು ವ್ಯೂ ಮಾಡ್ಬೋದು. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಸೊ ನಿಮ್ಮ ಫೋಟೋಸ್ನ ಎಲ್ಲ ಅವ್ರಿಗೆ ಸೇವ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ಸ್ ಇರುತ್ತೆ. ನೀವು ಯಾವಾಗ ಪಬ್ಲಿಕ್ ಇಟ್ಟಿರ್ತೀರ ಅವಾಗ ಅವರು ವ್ಯೂ ಮಾಡ್ಬೋದು, ಸೇವ್ ಮಾಡ್ಕೊಬೋದು. ಸೊ ಆವಾಗ ಏನಾಗುತ್ತೆ, ಅವರು ನೀವು ಪಬ್ಲಿಕ್ ಕೊಟ್ಟಾಗ ಅವರು ವ್ಯೂ ಮಾಡಿ ಅದನ್ನು ಸೇವ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ನಿಮ್ಮ ನೇಮ್ನು ಹಾಗೆ ಅವರು ನೋಟ್ ಮಾಡ್ಕೊತಾರೆ. ನಿಮ್ಮ ಕಾಂಟ್ಯಾಕ್ಟ್ಸ್ ಅಂದರೆ ಎಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅದನ್ನು ಅವರೆಲ್ಲ ನೋಟ್ ಮಾಡ್ಕೊಂಡ್ಬಿಡ್ತಾರೆ. ನೋಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಅವರು ಒಂದು ಫೇಕ್ ಅಕೌಂಟ್ನ, ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾರೆ ಬೈ ಯೂಸಿಂಗ್ ಯುವರ್ ಫೋಟೋ ಆ್ಯಂಡ್ ನೇಮ್. ಸೊ ಆ ಸೇಮ್ ಫೋಟೋಸ್ನ ಯೂಸ್ ಮಾಡಿಕೊಂಡು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟು ಎಷ್ಟು ಜನ ನಿಮಗೆ ಫ್ರೆಂಡ್ಸ್ ಇರ್ತಾರೆ ಅಷ್ಟು ಜನಕ್ಕೂ ಅವರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಸೊ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಾಗ ಏನಾಗುತ್ತೆ, ನೆಕ್ಸ್ಟು ಅವರು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತಾರೆ. ಯಾಕೆಂದರೆ ನೀವು ಡಾಕ್ಟರ್ಸ್ ಇರ್ತೀರಲ್ಲ, ಎಷ್ಟೋ ಜನ ನಿಮ್ಮನ್ನು ಇಲ್ಲಿ ಪಬ್ಲಿಕ್ ನೋಡಿರ್ತಾರೆ, ಇಲ್ಲ ಬೇರೆ ಬೇರೆ ಇವ್ರು ನೋಡಿರ್ತಾರೆ, ಎಂಪ್ಲಾಯೀಸ್ ನೋಡಿರ್ತಾರೆ. ಸೊ ಅವ್ರಿಗೆಲ್ಲ ನೀವು ರಿಕ್ವೆಸ್ಟು ನಿಮ್ಮ ಪ್ರೊಫೈಲ್ ಟೈಪಿಂದ ಹೋಯ್ತು ಅಂತಂದಾಗ ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮೇಲೆ ಅವ್ರಿಗೆ ತುಂಬ ಟ್ರಸ್ಟ್ ಇರುತ್ತೆ. ಎಲ್ಲ ಪಬ್ಲಿಕ್ಕಿಗೆ ಆಯಿತು, ಇಲ್ಲ ಸರ್ವೆಂಟ್ಸ್ಗಾಯಿತು, ಇಲ್ಲ ಎಂಪ್ಲಾಯೀಸ್ಗಾಯಿತು, ತುಂಬ ಡಾಕ್ಟರ್ಸ್ ಅಂದರೆ ಒಂದು ಟ್ರಸ್ಟ್ ಫಾರ್ಮ್ ಆಗಿರುತ್ತೆ. ಸೊ ಅವಾಗ ಏನಾದರೂ ನಿಮ್ಮ ಪ್ರೊಫೈಲ್ ಟೈಪಿಂದ ಅವ್ರಿಗೆ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಇಲ್ಲಿ ಯಾರನ್ನೋ ನಮ್ಮ ರಿಲೇಟಿವ್ಸ್ನ ಇಲ್ಲಿ ಆಸ್ಪತ್ರೆನಲ್ಲಿ ಬೇರೆ ಕಡೆ ನಾನೊಂದು ಈ ಕಡೆ ಮುಂಬೈ ಡೆಲ್ಲಿ ಕಡೆ ಬಂದಿದ್ದೆ, ಇಲ್ಲೇನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಇಮಿಡಿಯೇಟು ಅವ್ರನ್ನ ನಾವು ಇಲ್ಲಿ ಹಾಸ್ಪಿಟಲ್ ಮಾಡಿದ್ದೀವಿ, ಸೊ ಅಡ್ಮಿಟ್ ಮಾಡಿದ್ದೀವಿ, ಸೊ ಅಮೌಂಟು ನಂದು ಯಾವುದು ಆನ್ಲೈನ್ದು ವರ್ಕ್ ಆಗ್ತಾ ಇಲ್ಲ, ಸೊ ಅದಕ್ಕೆ ನೀವೇನಾದರೂ ಒಂದು 10-20,000 ಏನಾದರೂ ಅಮೌಂಟ್ನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ, ನಾನು ಹೇಳೋವಂಥ ಒಂದು ಫೋನ್ಪೇ ನಂಬರ್ಗೆ ಅಥವಾ ಗೂಗಲ್ ಪೇ ನಂಬರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾನು ನಿಮಗೆ ಬಂದ್ಬಿಟ್ಟು ನಾನು ಅಮೌಂಟ್ನ ಕೊಡ್ತೀನಿ ಅನ್ನೋ ಥರ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮ ಮೇಲಿರೋ ಟ್ರಸ್ಟಿಗೆ ಏನು ಮಾಡ್ತಾರೆ, ಅವರು ನಿಮಗೆ ಫೋನು ಮಾಡಲ್ಲ, ಏನೂ ಇಲ್ಲ, ಜಸ್ಟ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಏನು ಮೆಸೇಜ್ ಬರುತ್ತೆ ಆ ಮೆಸೇಜ್ ಮೇಲೇ ಬ್ಲೈಂಡಾಗಿ ಏನು ಮಾಡ್ತಾರೆ, ಅವ್ರು ಕೊಟ್ಟಿರೋ ನಂಬರ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ನೀವು ಒಂದು 2-3 ಡೇಸ್ ಆದಮೇಲೆ ಅವರು ಅಮೌಂಟ್ ಕೊಡಲಿಲ್ವಲ್ಲ ಅಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ಅಮೌಂಟ್ ಇಸ್ಕೊಂಡೇ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಸೊ ಅವ್ರಿಗೆ ಲಾಸ್ ಆಗುತ್ತೆ ಅಮೌಂಟು. ಸೊ ಅದಕ್ಕೆ ಈಗೇನು ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ನ ನಾವು ಏನು ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೆ ನೀವು ಪ್ರೊಫೈಲ್ ಲಾಕಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಈಗ ಏನು ಅಲ್ಲಿ ಪಬ್ಲಿಕ್ ಅನ್ನೋದ್ರ ಬದಲು
ಫ್ರೆಂಡ್ಸ್ ಅಂತ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಯಾರು ನಿಮಗೆ ಫ್ರೆಂಡ್ಸ್ ಆಗಿರ್ತಾರೋ ಅವ್ರು ಮಾತ್ರ ಅದನ್ನು ವ್ಯೂ ಮಾಡೋ ಟೈಪ್. ಸೊ ಅವಾಗ ಏನಾಗುತ್ತೆ, ಈ ಫ್ರಾಡ್ ಸ್ಟಾರ್ಸ್ಗಳು ಕೂಡ ಅದನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಇದು ಓಕೆ. ಇನ್ನು ಕೆಲವೊಂದರಲ್ಲಿ ಏನಾಗ್ಬಿಡುತ್ತೆ, ಲೋನ್ ಆ್ಯಪ್ ಫ್ರಾಡ್ ಅಂತ ಬರುತ್ತೆ. ಈ ಲೋನ್ ಆ್ಯಪ್ ಫ್ರಾಡಲ್ಲಿ ಯಾವ ಟೈಪ್ ಅಂತಂದರೆ, ನಿಮ್ಮ ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ನಿಮಗೆ ಏನೇನು ಕೇಳುತ್ತೆ, ಯಾರಾದರೂ ಹೇಳೋಕ್ಕಾಗುತ್ತಾ? ಹಲೋ, ಕ್ಯಾಮ್ರಾ ಸೆಟ್ಟಿಂಗ್ಸು, ಮೈಕ್ ಸೆಟ್ಟಿಂಗ್ಸು, ಲೊಕೇಶನ್ ಸೆಟ್ಟಿಂಗ್ಸು, ಪರ್ಮಿಷನ್ಸ್. ಹೌದು, ಈ ಪರ್ಮಿಷನ್ಸ್ನ ಕೇಳುತ್ತೆ. ನೀವು ಯಾವುದೇ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಪರ್ಮಿಷನ್ಸ್ ಕೇಳುತ್ತೆ. ಆವಾಗ ನೀವು ಆ ಪರ್ಮಿಷನ್ ಕೊಟ್ಟರೆ ಮಾತ್ರನೇ ಅದು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪರ್ಮಿಷನ್ನೇ ಕೊಡಲಿಲ್ಲ ಅಂತಂದರೆ ಅದು ನೆಕ್ಸ್ಟ್ ವರ್ಕೇ ಆಗಲ್ಲ. ಸೊ ಇದನ್ನು ಏನು ಮಾಡ್ತಾರೆ, ಲೋನ್ ಆ್ಯಪ್ ಫ್ರಾಡ್ಸ್ ಅವರು ಕೂಡ ಇದನ್ನು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ವಾಟ್ಸಪ್ ತಗೊಳ್ಳಿ. ವಾಟ್ಸಪ್ ಇನ್ಸ್ಟಾಲ್ ಆಗ್ತಿದ್ದಂಗೆ ನಿಮ್ಮ ಮೊಬೈಲಲ್ಲಿರೋ ಕಾಂಟ್ಯಾಕ್ಟ್ಸ್ ನನಗೆ ಬೇಕು ಅಂತ ಕೇಳುತ್ತೆ. ಅದಕ್ಕೆ ನೀವು ಅಲೋ ಕೊಟ್ಬಿಡ್ತೀರ. ನಿಮ್ಮ ಮೊಬೈಲಲ್ಲಿರೋ ಗ್ಯಾಲರಿ ಫೋಟೋಸ್ ಬೇಕು ಅಂತ ಕೇಳುತ್ತೆ, ಅದಕ್ಕೆ ನೀವು ಅಲೋ ಕೊಡ್ತೀರಾ. ಯಾಕೆಂದರೆ ನೆಕ್ಸ್ಟು ಅದು ವರ್ಕ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಅದಕ್ಕೆ ಡೇಟಾ ನೀಡಿರುತ್ತೆ. ಸೊ ಈ ಲೋನ್ ಆ್ಯಪ್ ಫ್ರಾಡ್ ಮಾಡೋ ಅಂಥವ್ರು ಯಾವ ಥರ ಅಂತಂದರೆ, ಈ ಪ್ಲೇಸ್ಟೋರ್ಗಳಲ್ಲಿ ಲೋನ್ ಆ್ಯಪ್ಸ್ನ ಬಿಟ್ಬಿಡ್ತಾರೆ. ಆ ಲೋನ್ ಆ್ಯಪ್ಸ್ ಬಿಟ್ಟಾಗ ಯಾರಿಗೋ ಇನ್ಸ್ಟೆಂಟ್ ಲೋನ್ ಬೇಕು ಅಂತಂದಾಗ ಅವ್ರು ಏನು ಮಾಡ್ತಾರೆ, ಆ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡಿ ಎಲ್ಲ ಪರ್ಮಿಷನ್ನು ಕೊಟ್ಬಿಡ್ತಾರೆ. ಪರ್ಮಿಷನ್ ಕೊಟ್ಟಾಗ ಏನಾಗುತ್ತೆ, ಇವ್ರ ಫೋಟೋಸ್ ಎಲ್ಲ ಅವ್ರಿಗೆ ಹೋಗುತ್ತಲ್ಲ. ನೆಕ್ಸ್ಟು ಅವರು ಒಂದು 1,500 ರೂಪೀಸ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಅದನ್ನು ಅವ್ರು ರಿಕವರ್ ಮಾಡಬೇಕಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ, ಅವ್ರದ್ದು ಫೋಟೋಸ್ನ ನ್ಯೂಡ್ ಟೈಪು ಎಡಿಟ್ ಮಾಡ್ತಾರೆ. ಯಾರ್ದೋ ಬಾಡಿಗೆ ತೆಗೆದು ಇವ್ರದ್ದು ಫೋಟೋ ಹಾಕ್ತಾರೆ, ಫೇಸ್ ಫೋಟೋ ಹಾಕ್ತಾರೆ. ಸೊ ಇದು ಜೆಂಟ್ಸ್ಗಾದರೆ ಓಕೆ, ಸೊ ಅಟ್ಲೀಸ್ಟ್ ಅವರು ಧೈರ್ಯವಾಗಾದರೂ ಇರ್ತಾರೆ. ಅದೇ ಅಲ್ಲಿ ಲೇಡೀಸ್ಗಾಗ್ಬಿಟ್ರೆ ಸೊ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟು ಸೂಸೈಡ್ಗೂ ಕಮಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೋ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನೀವು ಕೇರ್ಫುಲ್ ಆಗಿ ಏನು ಪರ್ಮಿಷನ್ ನಾನು ಕೊಡ್ತಾ ಇದ್ದೀನಿ, ಈ ಪರ್ಮಿಷನ್ ಈ ಆ್ಯಪಿಗೆ ನೀಡಿದೆಯಾ, ಸೊ ಅದನ್ನು ಎಲ್ಲ ನೀವು ನೋಡಿಕೊಂಡು ವೆರಿಫೈ ಮಾಡಿ ಪರ್ಮಿಷನ್ ಕೊಡಿ. ಅದರ್ವೈಸ್ ನೀವು ಎಲ್ಲ ಅಂದರೆ ಪರ್ಮಿಷನ್ನೇ ಕೊಡೋಕೆ ಹೋಗ್ಬೇಡಿ. ಸೊ ಆ ಡೇಟಾ ಥೆಫ್ಟ್ ಆಗೋದು ಕೂಡ ಇದೇ ಥರನೇ. ಯಾವುದೋ ಒಂದು ಆ್ಯಪ್ಸ್ ನಿಮಗೆ ಗೊತ್ತಾಗಲ್ಲ, ಇನ್ಸ್ಟಾಲ್ ಮಾಡ್ಬಿಡ್ತೀರಾ, ಇನ್ಸ್ಟಾಲ್ ಮಾಡಿದಾಗ ಪರ್ಮಿಷನ್ ಕೊಡ್ತೀರಾ, ಎಲ್ಲ ಅವ್ರ ಡೇಟಾ ಅವ್ರು ತಗೋತಾರೆ. ಸೊ ಈಗ ಇದೇ ಕಾನ್ಸೆಪ್ಟ್ನ ನೆಕ್ಸ್ಟ್ ಅಪ್ಗ್ರೇಡೆಡ್ ಮಾಡಿಕೊಂಡು ಈಗ ಎನಿಡೆಸ್ಕ್ ಆ್ಯಪು, ಟೀಮ್ ವೀವರ್ ಆ್ಯಪು, ಕ್ವಿಕ್ ಸಪೋರ್ಟ್ ಆ್ಯಪ್ಸ್ ಯಾರಾದರೂ ಯೂಸ್ ಮಾಡಿದ್ದೀರಾ ಸರ್? ಸೊ ಇದು ಏನಂತಂತಾರೆ ಅಂದರೆ ರಿಮೋಟ್ ಆಕ್ಸೆಸಿಂಗ್ ಟೂಲ್ಸ್ ಟೈಪು. ಸೊ ಈಗ ನಾವು ನಂದು ಸಿಸ್ಟಮಲ್ಲಿ ಎನಿಡೆಸ್ಕ್ ಆ್ಯಪ್ ಇನ್ಸ್ಟಾಲ್ ಮಾಡಿ, ಇವರು ಸಿಸ್ಟಮಲ್ಲೂ ಎನಿಡೆಸ್ಕ್ ಆ್ಯಪ್ ಇನ್ಸ್ಟಾಲ್ನ ನಾನು ಮಾಡಿಕೊಂಡು ಇಬ್ರದ್ದು ಯೂಸರ್ ನೇಮ್ ಪಾಸ್ವರ್ಡ್, ಇವರು ಯೂಸರ್ ನೇಮ್ ಪಾಸ್ವರ್ಡ್ನ ನಾನು ತಗೊಂಡೆ ಅಂತಂದರೆ ಅವಾಗ ಏನಾಗುತ್ತೆ, ಇವ್ರ ಸಿಸ್ಟಮ್ನ ನಾನೇ ವ್ಯೂ ಮಾಡ್ಬೋದು ನನ್ನ ಸಿಸ್ಟಮಲ್ಲಿ. ಸೊ ಅದು ಎಲ್ಲೇ ಬೇಕಾದರೂ ಇರಲಿ, ನಾನು ಬೇರೆ ರಾಜ್ಯದಲ್ಲಿರಲಿ, ಬೇರೆ ದೇಶದಲ್ಲಿರಲಿ, ಥ್ರೂ ಇಂಟರ್ನೆಟ್ ಮೂಲಕ ನಾವು ಇವ್ರ ಸಿಸ್ಟಮ್ನ ನಾನು ವ್ಯೂ ಮಾಡ್ಬೋದು. ಸೇಮ್ ಅದೇ ಥರ ನಾವು ಈಗ ಫ್ರಾಡ್ ಸ್ಟಾರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬ್ಯಾಂಕ್ಗಳ ಟೈಪಲ್ಲಿ ಸೊ ನಿಮಗೆ ವಾಟ್ಸಪ್ ಕಳಿಸ್ತಾರೆ. ಯಾವುದದು APK ಫೈಲ್ಸ್ ಅನ್ನೋ ಟೈಪು ನಿಮಗೆ ವಾಟ್ಸಪ್ ಬರುತ್ತೆ. ಆ ಮೆಸೇಜ್ ಬಂದಾಗ ಏನಾಗುತ್ತೆ, ಅಲ್ಲಿ ಬ್ಯಾಂಕ್ ಲೋಗೋ ಎಲ್ಲ ಹಾಕಿರ್ತಾರೆ. ಆ ಬ್ಯಾಂಕ್ ಲೋಗೋ ಹಾಕಿದಾಗ ಏನೋ ನೀವು ಬ್ಯಾಂಕಿಂದ ಬಂದಿದೆ ಅಂತ ಏನಾದರೂ ನೀವು ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ಅದು ಆ್ಯಪ್ ಬಂದು ರಿಮೋಟ್ ಆಕ್ಸೆಸಿಂಗ್ ಟೂಲ್ ಆ್ಯಪು. ಸೇಮ್ ಈ ಎನಿಡೆಸ್ಕ್, ಟೀಮ್ ವೀವರ್, ಕ್ವಿಕ್ ಸಪೋರ್ಟು ಈ ಥರ ಹೇಗೆ ವರ್ಕ್ ಆಗುತ್ತೋ ಆ ಥರ ಅದು ಆ ಲಿಂಕು ವರ್ಕ್ ಆಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಾಗೋದಿಲ್ಲ ಏನು ಮೆಸೇಜ್ ಬಂತು, ಆ ಲಿಂಕ್ನ ನೀವು ಡೌನ್ಲೋಡ್ ಕೊಡ್ತಿದ್ದಂಗೆ APK ಫೈಲ್ ಇನ್ಸ್ಟಾಲ್ ಆಗ್ತಿದ್ದಂಗೆ ನಿಮ್ಮ ಮೊಬೈಲ್ ಕಂಟ್ರೋಲ್ ಕೂಡ ಅವ್ರಿಗೆ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಡೇಟಾನ ಥೆಫ್ಟ್ ಮಾಡಿಕೊಂಡು ಫ್ರಾಡ್ ಆಗೋ ಥರ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗಿಗೂ ಕೂಡ ಅವರು ಲಾಗಿನ್ ಆಗಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಈಗ ಸುಮಾರು ದಿನಗಳಿಂದ ಕೆನರಾ ಬ್ಯಾಂಕ್ ರಿಲೇಟೆಡಲ್ಲಿ ಈ ಥರ ಪ್ರಾಬ್ಲಮ್ ಆಗಿ ಸೊ ಕೆನರಾ ಬ್ಯಾಂಕ್ ಕಸ್ಟಮರ್ಸು ಈ ಥರ ಫ್ರಾಡಿಗೆ ಬಿದ್ದರು. ಏಕೆಂದರೆ APK ಫೈಲ್ ಅವ್ರು ಇನ್ಸ್ಟಾಲ್ ಮಾಡಿಬಿಟ್ರು. ಇನ್ಸ್ಟಾಲ್ ಮಾಡಿದಾಗ ಅವ್ರದ್ದು ಡೇಟಾ ಎಲ್ಲ ಅವ್ರು ತಗೊಂಡು ಅಮೌಂಟ್ನ ಅವರು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಅವರೇ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ APK ಫೈಲ್ಸ್ ಬಂತು ಅಂತಂದರೆ ನೀವು ಅಲ್ಲಿ ಇನ್ಸ್ಟಾಲ್ ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ಲಿಂಕ್ ಬಂತು ಅಂತಂದ್ರು ಆ ಲಿಂಕ್ನ ನೀವು ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಯಾರು ಯಾವ ಟೈಪ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಲಿಂಕ್ಸ್ನ ಪ್ರೆಸ್ ಮಾಡಬೇಡಿ. ಯಾವುದೇ ಅನ್ನೋನ್ ಆ್ಯಪ್ಸ್ ಆಗಲಿ, ಅನ್ನೋನ್ ಲಿಂಕ್ಸ್ ಬಂತು ಅಂದರೆ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ಇಫ್ ಇನ್ ಕೇಸು ನೀವು ಈ ಥರ ಯಾವುದಾದ್ರೂ ಒಂದು APK ಫೈಲ್ಸು ಈ ಥರ ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ಅವಾಗ ನೀವು ಇಮಿಡಿಯೇಟ್ ಏನು ಮಾಡಬೇಕು ಅಂತಂದರೆ ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಡಿ. ಏರೋಪ್ಲೇನ್ ಮೋಡ್ಗೆ ಹಾಕಿದ್ರೆ ಈಗ ಸೈಬರ್ ಕ್ರೈಮ್ ಏನಂತಂದರೆ ಇದನ್ನು ನಾನು ಫಸ್ಟ್ ಹೇಳ್ಬೇಕಾಯ್ತು ನಿಮಗೆ. ಸೈಬರ್ ಕ್ರೈಮ್ ಅಂದರೆ ಏನಂತಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡಿಕೊಂಡು ಇಂಟರ್ನೆಟ್ನ ಬಳಕೆ ಮಾಡಿಕೊಂಡು ಮಾಡೋವಂಥ ಫ್ರಾಡೇ ಸೈಬರ್ ಕ್ರೈಮ್ ಫ್ರಾಡ್. ಸೊ ಈಗ ನೀವು ಒಂದು ರಿಮೋಟ್ ಆಕ್ಸೆಸಿಂಗ್ ಟೂಲ್ನ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀರಾ. ಸೊ ಇನ್ಸ್ಟಾಲ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ಅವಾಗ ನೀವೇನಾದರೂ ಏರೋಪ್ಲೇನ್ ಮೋಡ್ ಹಾಕಿದ್ರಿ ಅಂತಂದರೆ ಸೊ ಅಲ್ಲಿ ಇಂಟರ್ನೆಟ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ.
ಸೊ ಅವಾಗ ಅವ್ರು ಏನಾದರೂ ಆಕ್ಸೆಸ್ ತೊಗೊಳಕ್ಕೆ ನೋಡ್ತಾ ಇದ್ರು ಅಂತಂದರೆ ಇಮಿಡಿಯೇಟ್ ಅದು ಕಟ್ ಆಗೋಗುತ್ತೆ. ಸೊ ಕಟ್ ಆಗುತ್ತೆ. ಅವಾಗ ನೀವೇನು ಮಾಡಬೇಕು, ಆ ಯಾವ ಆ್ಯಪ್ ಇನ್ಸ್ಟಾಲ್ ಆಗಿದೆ ಅದನ್ನು ಅನ್ಇನ್ಸ್ಟಾಲ್ ಮಾಡೋಕ್ಕೆ ನೋಡಿ. ಇಫ್ ಇನ್ ಕೇಸಲ್ಲಿ ಯಾವುದೇ ಆ್ಯಪ್ ನಿಮಗೆ ಡಿಸ್ಪ್ಲೇ ಸಿಗ್ತಾ ಇಲ್ಲ ಅಂತಂದರೆ ಕೆಲವೊಂದು ಆ್ಯಪ್ಸು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋ ಟೈಪು ಅವ್ರು ಮಾಡಿರ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು, ಆ ಆ್ಯಪ್ ಸಿಗಲಿಲ್ಲ ಅಂತಂದರೆ ಕಂಪ್ಲೀಟು ನಿಮ್ಮ ಮೊಬೈಲ್ನ ಫ್ಲ್ಯಾಶ್ ಮಾಡಿಸಿ ಅಥವಾ ಫ್ಯಾಕ್ಟ್ರಿ ರೀಸೆಟ್ ಮಾಡಿ. ಫ್ಯಾಕ್ಟ್ರಿ ರೀಸೆಟ್ ಮಾಡಿದ್ರಿ ಅಂತಂದರೆ ಯಾವ ಆ್ಯಪ್ಸು ಅಥವಾ ಏನು ನಿಮ್ಮ ಮೊಬೈಲಲ್ಲಿ ಎಷ್ಟು ಡೇಟಾ ಇತ್ತೋ ಅಷ್ಟು ಡೇಟಾ ಕೂಡ ಅದು ಎರೇಸ್ ಆಗೋಗುತ್ತೆ. ಕಂಪ್ಲೀಟು ನಿಮ್ಮ ಮೊಬೈಲು ಫ್ರೆಶ್ ಮೊಬೈಲ್ ಆಗೋಗುತ್ತೆ. ಸೊ ಫ್ರೆಶ್ ಮೊಬೈಲ್ ಆದಾಗ ಆ ಯಾವುದೇ ಡೇಟಾನ ಅವರು ಅಲ್ಲಿ ವ್ಯೂ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಆ ಟೂಲೇ ಇಲ್ಲಿ ಹೊರಟೋಗುತ್ತೆ, ಅನ್ಇನ್ಸ್ಟಾಲ್ ಆಗೋಗುತ್ತೆ, ಎಲ್ಲ ಫುಲ್ಲು ರೀಫ್ರೆಶ್ ಆದಾಗಿಂದ ಮೊಬೈಲು. ಸೊ ನ್ಯೂ ಮೊಬೈಲ್ ಆಗಿದ್ರಿಂದ ಅವರಿಗೆ ಯಾವುದೇ ಥರದ ಕಂಟೆಂಟ್ ಅವ್ರಿಗೆ ಸಿಗಲ್ಲ. ಸೊ ಅವಾಗ ನೀವು ಅಮೌಂಟು ಸೇಫ್ ಆಗುತ್ತೆ. ಸೊ ಈ ಥರ ಯಾವುದಾದ್ರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸೈಬರ್ ಕ್ರೈಮ್ ರಿಲೇಟೆಡಲ್ಲಿ ನೀವು ಇಮಿಡಿಯೇಟು 1930ಗೆ ಫೋನ್ ಮಾಡಿ, ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಮ ನಿಯರೆಸ್ಟ್ ಲೋಕಲ್ ಸ್ಟೇಷನ್ಸ್ ಯಾವುದಿದೆ ಅಲ್ಲೂ ಕೂಡ ಈಗ ಎಲ್ಲ ಕಂಪ್ಲೇಂಟ್ಸ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮುಗಿಸ್ತಾರೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಹೊಸ ಥರದ ವಿಡಿಯೋಗಳೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.